ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಪುನಿ ಬ್ಯೂಟಿ ಟಿಪ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಆರಾಮಾಗಿ ಖುಷಿಯಾಗಿರಬೇಕು ಅಂತ ಬಯಸಿದ್ದೀನಿ. ನಾನು ಇಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋ ಪಿಕ್ಸ್ ಬಂದುಬಿಟ್ಟು ನನ್ನ ತಂಗಿ ಮತ್ತು ನಮ್ಮ ಇದೊಂದು ನನ್ನ ತಂಗಿ ವೇರ್ ಮಾಡಿರೋಂಥ ಡ್ರೆಸ್ ಬಗ್ಗೆ ಸ್ವಲ್ಪ ಡೀಟೇಲಿಂಗ್ ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ನಾನು ಈ ವಿಡಿಯೋ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು, ನಾವು ಬ್ಲೌಸ್ ಬಗ್ಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಬಂದುಬಿಟ್ಟು ಎಲ್ಬೋ ಸ್ಲೀವ್ ಇಟ್ಸು ಜಸ್ಟ್ ಲೈಟಾಗಿ ಪೈಪಿಂಗ್ ಅನ್ನೋದು ಇಟ್ಸಿದ್ದೀವಿ. ಮತ್ತು ಬ್ಲೌಸ್ ಪೀಸ್ ಬಂದುಬಿಟ್ಟು ಅದು ರಾ ಸಿಲ್ಕ್ ಮೆಟೀರಿಯಲ್ ಪ್ಲೈನ್ ಫ್ಯಾಬ್ರಿಕಲ್ಲಿ ಬ್ಲೌಸ್ ಬಾಡಿ ಪಾರ್ಟ್ ಅನ್ನೋದು ಯೂಸ್ ಮಾಡಿಕೊಂಡು ಸ್ಲೀವ್ ಬಂದುಬಿಟ್ಟು ಸ್ಕರ್ಟ್ದು ಪೀಸ್ ಬರುತ್ತಲ್ವ, ಆ ಪೀಸಲ್ಲಿ ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡಿಸಿದ್ದೀವಿ. ಇದಕ್ಕೇನು ತುಂಬ ವರ್ಕ್ ಅನ್ನೋದು ನಾವು ಮಾಡಿಸಿಲ್ಲ, ಜಸ್ಟ್ ಗೋಲ್ಡ್ ಕಲರಲ್ಲಿ ನೀವು ಪೈಪಿಂಗ್ ಅನ್ನೋದು ಕೊಡಿಸಿದ್ದೀವಿ ಮತ್ತು ಪ್ರಿನ್ಸಸ್ ಕಟ್ ಇಟ್ಸಿದ್ದೀವಿ. ಫ್ರಂಟು ಬ್ಯಾಕ್ ಬಂದುಬಿಟ್ಟು ಪಾಟ್ನೆಕ್ ಇಟ್ಟು ಅದಕ್ಕೆ ಪೈಪಿಂಗ್ ಕೊಟ್ಟು ಮತ್ತು ಸ್ವಲ್ಪ ಉದ್ದ ಟ್ಯಾಸಲ್ಸ್ ಅನ್ನೋದು ಇಟ್ಸಿದ್ದೀವಿ. ವರ್ಕ್ ಏನು ಮಾಡಿಸ್ಲಿಲ್ಲ ಫ್ರೆಂಡ್ಸ್. ವರ್ಕ್ ಎಷ್ಟು ಮಾಡಿಸಿದ್ರು ತುಂಬ ವೇಸ್ಟ್ ಅಂತ ಅನಿಸುತ್ತೆ, 1 ಟೈಮ್ 2 ಟೈಮ್ಸ್ ವೇರ್ ಮಾಡೋದಕ್ಕೆ. ನೆಕ್ಸ್ಟು ಈ ಸ್ಕರ್ಟ್ ಬಂದುಬಿಟ್ಟು ನಮಗೆ ಈ ರೀತಿಯಾಗಿ ಬರುತ್ತೆ, ಫುಲ್ಲು ಹೆವಿ ಗೋಲ್ ಬಂದಿರುತ್ತೆ ಸ್ಕರ್ಟ್ ಫುಲ್ಲೂ. ಇದು ಬಂದುಬಿಟ್ಟು ಹಿಪ್ ಬೆಲ್ಟು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಇದೂ ಸಹ ಸ್ಟಿಚ್ ಮಾಡಿಸಿರೋದೆ. ಈ ಲೇಸ್ ಬಂದುಬಿಟ್ಟು ನನ್ನ ತಂಗಿ 1 ರೋಲ್ ಕಂಪ್ಲೀಟಾಗಿ ತೊಗೊಂಡಿದ್ಲು ಲೆಹೆಂಗಾಗೆ ಅಂತ. ಆ ರೋಲಲ್ಲಿ ನಮಗೆ ದುಪ್ಪಟ್ಟಾಗಿ ಉಳಿದಿರೋದನ್ನ ಅವರು ಹಿಪ್ ಬೆಲ್ಟ್ಗೆ ಫಿಕ್ಸ್ ಮಾಡಿದ್ದಾರೆ ಮತ್ತು ಇದಕ್ಕೆ ಜಿಪ್ ಇಟ್ಟಿದ್ದಾರೆ, ಹುಕ್ಕೂ ಸಹ ಇಟ್ಟಿದ್ದಾರೆ. ಅದರಿಂದ ನಮಗೆ ವೇರ್ ಮಾಡಬೇಕಾದ್ರೆ ಈಸಿಯಾಗಿ ಕಂಫರ್ಟಬಲಾಗಿ ವೇರ್ ಮಾಡ್ಕೋಬೋದು ಅಂತಂದ್ಬಿಟ್ಟು. ಇದು ಲೆಹೆಂಗಾ ಮತ್ತು ಬ್ಲೌಸು ದುಪ್ಪಟ ಎಲ್ಲನೂ ಸ್ಟಿಚ್ ಮಾಡಿಸೋದಕ್ಕೆ 2000 ರುಪೀಸ್ ಅನ್ನೋದು ಚಾರ್ಜ್ ಮಾಡಿದ್ರು ಬೊಟಿಕಲ್ಲಿ. ನೋಡಿ, ಇದ್ರೊಳಗಡೆ ಕ್ಯಾನ್ ಅನ್ನೋದು ಹಾಕಿದ್ದಾರೆ. ಸ್ಕರ್ಟ್ ಒಳಗಡೆ ತುಂಬ ಗೋಲ್ ಬಂದಿತ್ತು. ದುಪ್ಪಟ ಬಂದುಬಿಟ್ಟು ಈ ರೀತಿ ಕ್ರೇಪ್ ಮೆಟೀರಿಯಲಲ್ಲಿ, ಕ್ರೇಪ್ ಶೈನಿಂಗ್ ಬರುತ್ತಲ್ಲ ಸಿಲ್ಕ್ ಥರ, ಆ ಥರ ಕ್ರೇಪ್ ಫ್ಯಾಬ್ರಿಕಲ್ಲಿ ದುಪ್ಪಟ ಅನ್ನೋದು ತೊಗೊಂಡು ಅದಕ್ಕೂ ಸಹ ಅವಳು ಒಂದು ರೋಲು ಏನಾದರೆ ಲೇಸ್ ತೊಗೊಂಡಿದ್ಲು, ಆ ಲೇಸ್ನ 4 ಸೈಡ್ಸೂ ದುಪ್ಪಟ್ಟಾಗೆ ಸ್ಟಿಚ್ ಅನ್ನೋದು ಮಾಡಿಸಿದ್ದಾಳೆ. 4 ಸೈಡ್ಸು ಇದೇ ರೀತಿ ಲೇಸ್ ಅನ್ನೋದು ನಮಗೆ ಬರುತ್ತೆ. ಕಂಪ್ಲೀಟಾಗಿ ಲೆಹೆಂಗಾ ಮತ್ತು ದುಪ್ಪಟ್ಟ ಬ್ಲೌಸ್ ಬಂದುಬಿಟ್ಟು ಅವಳು ಪಿಕಾಕ್ ಶೇಡ್ಸಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ಲು. ಸ್ಕರ್ಟ್ ಮೇಲೆ ಏನಾದರೂ ಇದೆ ಗ್ರೀನ್ ಕಲರ್, ಲೈಟ್ ಗ್ರೀನಲ್ಲಿ ಅವಳು ರಾಮ ಗ್ರೀನ್ ಕಲರಲ್ಲಿ ದುಪ್ಪಟ್ಟನ್ನು ತೊಗೊಂಡು ಆ ಲೇಸ್ ಏನಿದೆ ಅದು ಬಂದುಬಿಟ್ಟು ಲೆಹೆಂಗಾ ಕಲರಲ್ಲಿ ಅವಳು ಲೇಸ್ ಅನ್ನೋದು ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿಸಿದ್ಲು. ಇದು ಫುಲ್ಲು ಪಿಕಾಕ್ ಶೇಡ್ಸಲ್ಲಿ ಇರೋದಕ್ಕೆ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಬ್ಲೌಸ್ ಬಂದುಬಿಟ್ಟು ಅದೇ ಸ್ಕರ್ಟ್ಗೆ ಮತ್ತು ಬ್ಲೌಸ್ಗೆ ಮ್ಯಾಚ್ ಆಗೋ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ಲು. ಒಳ್ಳೆ ರಾಯಲ್ ಲುಕ್ಕು, ರಿಚ್ ಲುಕ್ ಅನ್ನೋದು ಬಂತು. ಈ ಫ್ಯಾಬ್ರಿಕ್ ಕಂಪ್ಲೀಟಾಗಿ ಅವಳಿಗೆ ಫ್ಯಾಬ್ರಿಕ್ಕು, ಲೇಸು, ಕ್ಲಾತ್ಸು, ಲೈನಿಂಗ್ ಎಲ್ಲನೂ ಸೇರಿ ಅವಳಿಗೆ 5000 ರುಪೀಸ್ ಅನ್ನೋದು ಬಿತ್ತು. ಚಿಕ್ಕಪೇಟೆದಲ್ಲೇ ಅವಳು ಪರ್ಚೇಸ್ ಮಾಡಿದ್ಲು. ಇದಕ್ಕೆ ಪೇರಪ್ ಆಗಿ ಅವಳು ಬ್ಯಾಂಗಲ್ಸ್ ಅನ್ನೋದು ತಗೊಂಡಿದ್ಲು. ಇದು ಬಂದುಬಿಟ್ಟು ಗಾಜಿನ ಬ್ಯಾಂಗಲ್ಸು, ಅದ್ರ ಮೇಲೆ ವೆಲ್ವೆಟಲ್ಲಿ ಡಾಟ್ಸ್ ಕೊಟ್ಟಿದ್ರು ಮತ್ತು ಸೈಡ್ ಬಂದುಬಿಟ್ಟು ಗೋಲ್ಡನ್ ಕಲರಲ್ಲಿ ಸ್ಟೋನ್ಸ್ ಬಂದಿತ್ತು. ಈ ಬ್ಯಾಂಗಲ್ಸ್ನ ಪೇರಪ್ ಮಾಡಿ ಅವಳು ಈ ಡ್ರೆಸ್ನ ವೇರ್ ಮಾಡಿದ್ಲು. ತುಂಬ ಸೂಪರಾಗಿ ಬಂದಿತ್ತು ಔಟ್ಫಿಟ್ ಅನ್ನೋದು. ನೋಡ್ಬೋದು ನೀವು, ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್